ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪವಿತ್ರ ಸೂರ್ಯವಂಶಿ. ಇತ್ತೀಚಿನ ದಿನಗಳಲ್ಲಿ ನಾವು ಪ್ರತಿದಿನ ಹೇಳ್ತಾ ಇರ್ತೀವಿ, ಮನುಷ್ಯ ಇತ್ತೀಚಿನ ಲೈಫ್ ಸ್ಟೈಲ್ಗಳಿಗೆ ಬದಲಾಗಿ ಸರಿಯಾಗಿ ಊಟ ತಿಂಡಿ ಯಾವುದೂ ಇಲ್ಲದೆ ಬೇರೆ ಬೇರೆ ರೋಗ ರುಜಿನಗಳಿಗೆ ತುತ್ತಾಗ್ತಾ ಇದ್ದಾರೆ. ಎಷ್ಟೋ ಜನ ಹಾಸ್ಪಿಟಲ್ಗಳಿಗೆ ತಾವು ದುಡ್ಡನ್ನೆಲ್ಲನೂ ತಗೊಂಡೋಗಿ ಸುರಿತಾ ಇದ್ದಾರೆ. ಬಟ್ ಗುಣಮುಖರಾಗ್ತಿದ್ದಾರಾ ಅಂದ್ರೆ ಅದು ದೊಡ್ಡ ಕ್ವೆಶ್ಚನ್ ಮಾರ್ಕ್ ಆಗಿದೆ. ಸೊ ಇಂಥವ್ರಿಗೆಲ್ರಿಗೂ ಸುಪ್ರೀಂ ರೇ ಹೀಲಿಂಗ್ ಸೆಂಟರ್ ಒಂದು ಉತ್ತಮವಾದ ಪರಿಹಾರ ಅಂತಾನೆ ಹೇಳ್ಬೋದು. ನಿಮ್ಗೆ ಅಲ್ಲಿ ಯಾವುದೇ ಔಷಧಿಗಳು ಕೂಡ ಇಲ್ಲದೆ, ಮಾತ್ರೆಗಳಿಲ್ಲದೆ, ಯಾವುದೇ ಟ್ರೀಟ್ಮೆಂಟ್ ನಿಮ್ಗಿಲ್ಲದೆ ರೇಖೆಯ ಮುಖಾಂತರವಾಗಿ ನಿಮ್ಗೆ ಯಾವ ರೀತಿ ಗುಣಮುಖರಾಗಬಹುದು ಅನ್ನೋದೆಲ್ಲವನ್ನ ಕೂಡ ಸುಪ್ರೀಂ ರೇ ಹೀಲಿಂಗ್ ಸೆಂಟರ್ ನಲ್ಲಿ ತಿಳಿಸ್ಕೊಡ್ತಾರೆ. ಪ್ರತಿದಿನದಂತೆ ಇವತ್ತು ಕೂಡ ಒಂದು ಟಾಪಿಕ್ ಜೊತೆಗೆ ನಾವು ಬಂದಿದ್ವಿ. ಇನ್ನೇನು ಮಕ್ಕಳಿಗೆ ಎಕ್ಸಾಮ್ಸ್ ಗಳು ಸ್ಟಾರ್ಟ್ ಆಗ್ತಾ ಇದೆ. ಮಕ್ಕಳಿಗೆ ಪೋಷಕರು ಒತ್ತಡ ಹಾಕೋದು ಕೂಡ ಹೆಚ್ಚಾಗ್ತಾನೆ ಇದೆ. ಓದಿ ಓದಿ ಅಂತ ಹೇಳಿ ಅವರಿಗೆ ಫೋಕಸ್ ಆಗ್ತಿದೆ, ಯಾಕೆ ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಇದೆ, ಅಥವಾ ಓದುವಾಗ ತಲೆನೋವು ಬರೋದಾಗಿರ್ಬೋದು. ಸೊ ಇದೆಲ್ಲ ವಿಚಾರಗಳ ಬಗ್ಗೆ ಕೂಡ ಇವತ್ತು ನಾವು ಮಾತನಾಡ್ತಾ ಹೋಗೋಣ. ನಿಮ್ಮ ಮನೇಲಿ ಮಕ್ಕಳಿದ್ರೆ, ಅದು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ರೆ ಈ ಕಾರ್ಯಕ್ರಮವನ್ನ ಮಿಸ್ ಮಾಡದೆ ನೋಡಿ. ಆ ತರದ್ದೇನಾದ್ರೂ ಸಮಸ್ಯೆ ಇತ್ತು ಅಂದ್ರೆ ಟಿವಿ ಸ್ಕ್ರೀನ್ ಮೇಲೆ ನಂಬರ್ ಡಿಸ್ಪ್ಲೇ ಆಗ್ತಿದೆ, ಅದಕ್ಕೆ ನೋಟ್ ಮಾಡ್ಕೊಳ್ಳಿ, ಕರೆ ಮಾಡಿ. ನಿಮ್ಮ ಮಕ್ಕಳಿಗೆ ಯಾವುದೇ ರೀತಿಯಾದ ಸಮಸ್ಯೆ ಇದ್ರೂ ಕೂಡ ಓದಿನ ವಿಚಾರದಲ್ಲಿ ಮೇಡಮ್ ಜೊತೆಗೆ ಮಾತನಾಡಬಹುದು. ಎಂದಿನಂತೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಸುಪ್ರೀಂ ರೇ ಹೀಲಿಂಗ್ ಸೆಂಟರ್ ನ ಆಲ್ಟರ್ನೇಟಿವ್ ಥೆರಪಿಸ್ಟ್ ಆಗಿರುವಂತಹ ಡಾಕ್ಟರ್ ಶ್ರೀಮತಿ ವಿಜಯಲಕ್ಷ್ಮಿ ಮೇಡಮ್ ನಮ್ಮ ಜೊತೆಗಿದ್ದಾರೆ. ಅವರಿಗೆ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ತೀನಿ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ಪ್ರತಿದಿನ ಕೂಡ ಒಂದೊಂದು ನಾವು ಕಾಯಿಲೆಗಳ ಬಗ್ಗೆ ಮಾತನಾಡ್ತಾ ಇದ್ವಿ, ಬಟ್ ಇವತ್ತು ಒಂದು ಸ್ಪೆಷಲ್ ಟಾಪಿಕ್ ಅಂತಾನೆ ಹೇಳ್ಬೋದು. ಇದು ಮಕ್ಕಳಿಗೋಸ್ಕರನೇ ನಾವು ಮಾಡ್ತಾ ಇರುವಂತ ಈ ಓದುವ ವಿಚಾರ. ಈಗ ಎಕ್ಸಾಮ್ಸ್ ಗಳು ಹತ್ರ ಬರ್ತಾ ಇದೆ. ಸೊ ಮಕ್ಕಳಿಗೆ ಜೊತೆಗೆ ಪೋಷಕರಿಗೆ ಸಜೆಷನ್ ಏನ್ ಕೊಡ್ತೀರಾ ಮೊದಲನೇದಾಗಿ? ಹೌದು ನೋಡಿ, ಮೊದಲನೇದಾಗಿ ನಾನು ಮುಂಚೆಯಿಂದಲೂ ಹೇಳ್ತಾ ಇರೋದೇನು ಅಂದರೆ, ಕನ್ಸೀವ್ ಆಗೋಕ್ಕೆ ಮುಂಚೆ ತಾಯಿಯಾದವರು ಚೆನ್ನಾಗಿ ರೇಖಿ ಮಾಡ್ಕೊಂಡ್ಬಿಟ್ಟು ಅವರು ಫಸ್ಟ್ ಆರೋಗ್ಯವಂತರಾಗಿರಬೇಕು, ಮತ್ತು ಮಾನಸಿಕ ಸ್ಥಿತಿ ಅವ್ರದ್ದು ಆರೋಗ್ಯ ಸ್ಥಿತಿಯಲ್ಲಿ ಇರಬೇಕು. ಯಾಕೆ ಅಂತ ಅಂದರೆ, ಮಗುವಿನ ಬ್ರೈನ್ ಚೆನ್ನಾಗಿ ಇರಬೇಕು ಅಂದರೆ, IQ ಅವ್ರಿಗೆ ಚೆನ್ನಾಗಿ ಇರಬೇಕು ಅಂದರೆ ತಾಯಿ ಆ್ಯಕ್ಚುಲಿ ಚೆನ್ನಾಗಿ ಆರೋಗ್ಯ ಸ್ಥಿತಿಯಲ್ಲಿ ಇರಬೇಕು. ಮತ್ತು ಕನ್ಸೀವ್ ಆಗಿರೋ ಟೈಮಲ್ಲಿ ನಮ್ಮಲ್ಲಿ ಯಾಕೆ ಮಹಾಭಾರತ ರಾಮಾಯಣ ಎಲ್ಲ ಓದಬೇಕು, ದೇವ್ರದ್ದು ವಿಷಯಗಳು ಕೇಳಬೇಕು ಅಂತ ಹೇಳ್ತಾರೆ ಅಂದರೆ, ಬ್ರೈನ್ಗೆ ಅಟ್ಯಾಚ್ ಆಗಿರೋವಂಥ ಚಕ್ರ ಬಂದು ಸಹಸ್ರಾರ ಚಕ್ರ ನಮ್ಮ ನೆತ್ತಿ ಮೇಲೆ ಬರುತ್ತೆ. ಇದು ಚೆನ್ನಾಗಿ ಆರೋಗ್ಯಕರವಾಗಿ ಶಕ್ತಿಯುತವಾಗಿ ಇದ್ದಾಗ ನಮ್ಮ ಬ್ರೈನು ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ. ಮತ್ತು ನಮ್ಮ ಆಜ್ಞಾ ಚಕ್ರ, ಇದು ನರ್ವ್ ಸಿಸ್ಟಮ್ನ ಕಂಟ್ರೋಲ್ ಮಾಡುತ್ತೆ. ಇದೆರಡು ಹೆಲ್ದಿಯಾಗಿ ಇರಬೇಕು ಅಂದರೆ ತಾಯಿ ಕನ್ಸೀವ್ ಆಗಿದ್ದಾಗ ಈ ದೇವ್ರ ವಿಷಯಗಳನ್ನು ಹೆಚ್ಚಾಗಿ ಕೇಳಬೇಕು. ನಮ್ಮ ಇಂಡಿಯನ್ ಲೈಫ್ ಸ್ಟೈಲ್ ಏನಿದೆ, ಸೈಂಟಿಫಿಕ್ ಆಗಿ ನೋಡಿದ್ರೆ ಅದು ಹೆಲ್ದಿ ವೇನೆಲ್ಲ ಇದೆ, ಬಟ್ ಅದರದ್ದು ನಿಜವಾದ ಒಂದು ಅರ್ಥ ಯಾರಿಗೂ ಗೊತ್ತಿಲ್ಲ ಅಷ್ಟೇ. ನಮ್ಮಲ್ಲಿ ಇವಾಗ ಮಕ್ಕಳಿಗೆ ಕಿವಿ ಚುಚ್ಚೋ ಶಾಸ್ತ್ರ ಎಲ್ಲ ಇದೆ ನೋಡಿ, ಅದು ಭಾರಿ ಒಳ್ಳೆಯದು. ಯಾಕೆಂದರೆ ನಮ್ಮ ಈ ಒಂದು ಪೋರ್ಷನ್, ನೀವು ಕಿವಿನ ಉಲ್ಟಾ ಹಿಡಿದು ನೋಡಿದ್ರೆ ಈ ಪೋರ್ಷನ್ ತಲೆ, ಆಯ್ತಾ, ತಲೆ ಇದು ಬೆನ್ನು, ಓಕೆ, ಬೆನ್ನು ಹುರಿ. ಸೊ ಇಲ್ಲಿಗೆ ಕಿವಿ ಚುಚ್ಚೋದ್ರಿಂದ ಏನಾಗುತ್ತೆ, ಇಲ್ಲಿಂದ ನರ್ವ್ ಕನೆಕ್ಷನ್ ಇರುತ್ತೆ ರೈಟ್ ಬ್ರೈನಿಗೆ, ಇಲ್ಲಿಂದ ಲೆಫ್ಟ್ ಬ್ರೈನಿಗೆ ಕನೆಕ್ಷನ್ ಇರುತ್ತೆ. ಸೊ ಇಲ್ಲಿ ನಾವು ಬೆಳ್ಳಿ ಹಾಕೊಂಡಾಗ ಬುದ್ಧಿ ಬಹಳ ಶಾರ್ಪ್ ಇರುತ್ತೆ, ಅದೇ ಚಿನ್ನ ಹಾಕೊಂಡಾಗ ನಮಗೆ ಪ್ಯೂರಿಫೈಡ್ ಥಾಟ್ಸ್ ಬರುತ್ತೆ. ಹೆಚ್ಚಿನ ಜನ ಈ ಕಿವಿಗೆ ಇಡೀ ಬುಗುಡಿ ಏನೇ ರಿಂಗ್ಸು ಎಲ್ಲ ಹಾಕ್ತಾರೆ ನೋಡಿ, ಅದೆಲ್ಲ ಹಾಕೋದ್ರಿಂದ ನಮ್ಮ ಬೆನ್ನು ಹುರಿ ಬಹಳ ಸ್ಟ್ರಾಂಗ್ ಆಗಿರುತ್ತೆ. ಎಷ್ಟೇ ಏಜ್ ಆದ್ರೂ ಬೆನ್ನು ಬಾಗೋದಿಲ್ಲ. ಈಗೆಲ್ಲ ಚಿಕ್ಕ ಮಕ್ಳೇ ಒಳ್ಳೆ ಮುದುಕ್ರ ತರ ಬಗ್ಗಿರ್ತಾರೆ. ಸೊ ಹೆಚ್ಚಿನ ಜನ ಇವಾಗೆಲ್ಲ ಕಿವಿ ಚುಚ್ಸೋದೇ ಇಲ್ಲ ಮಕ್ಕಳಿಗೆ, ಆಯ್ತಾ. ಮುಂಚೆ ಎಲ್ಲ ಹೆಂಗಸರು ಚುಚ್ಕೊಳ್ಳೋರು, ಗಂಡಸರು ಚುಚ್ಕೊಳ್ಳೋರು, ಅದೆಲ್ಲ ಆರೋಗ್ಯ ದೃಷ್ಟಿಯಿಂದ ಚುಚ್ಕೋತಾ ಇದ್ದಿದ್ದು, ಫ್ಯಾಷನ್ ದೃಷ್ಟಿಯಿಂದ ಅದೇ ಫ್ಯಾಷನ್ ಆಗಿದೆ. ಹೌದು. ಚಿನ್ನ ನಮ್ಮಲ್ಲಿ ಎಲ್ಲೆಲ್ಲಿ ಹಾಕೊಳ್ತೀವಿ ಅಲ್ಲೆಲ್ಲ ಚಕ್ರಗಳು ಇರುತ್ತೆ, ಅವಕ್ಕೆ ಪೋಷಕಾಂಶ ಬೇಕಾಗಿರುತ್ತೆ ಸೂಕ್ಷ್ಮ ರೂಪದಲ್ಲಿ. ಹಾಗಾಗಿ ಆಯಾ ಜಾಗದಲ್ಲಿ ನಮ್ಮಲ್ಲಿ ಆಭರಣಗಳನ್ನು ಹಾಕುವಂತ ರೂಢಿ ಇರೋದು, ಫ್ಯಾಷನಿಗೋಸ್ಕರ ಅಲ್ಲ ಚಿನ್ನಗಳನ್ನು ಹಾಕೊಳ್ಳೋದು. ಸೊ ಹೀಗೆ ಕಿವಿ ಚುಚ್ಚೋದ್ರಿಂದನೂ ಮಕ್ಕಳ ಬ್ರೈನು ಬಹಳ ಶಾರ್ಪ್ ಆಗಿರುತ್ತೆ. ಮತ್ತೆ ಸ್ಕೂಲಲ್ಲೆಲ್ಲ ನಾವು ನೋಡಿರ್ಬೋದು, ಈಗ ಮುಂಚೆ ಎಲ್ಲ, ಈಗ ಬಿಡಿ ಅದೆಲ್ಲ ರೂಲ್ ಔಟ್ ಆಗಿಬಿಟ್ಟಿದೆ. ಮುಂಚೆ ಎಲ್ಲ ನಾವು ಕ್ಲಾಸ್ನಲ್ಲಿ ಸರಿಯಾಗಿ ಆನ್ಸರ್ ಮಾಡಿಲ್ಲ ಅಂದ್ರೆ ಟೀಚರ್ ಹೀಗೆ ಇಟ್ಕೊಂಡು ಬಸ್ಕಿ ಹೊಡಿ ಅಂತ ಹೇಳೋರು. ನಾವೇ ಅದನ್ನೆಲ್ಲ ಪನಿಷ್ಮೆಂಟ್ ಅನ್ಕೊಳ್ತಿದ್ವಿ, ಅದು ಪನಿಷ್ಮೆಂಟ್ ಅಲ್ಲ ಆ್ಯಕ್ಚುಲಿ. ನಾವು ಹೀಗಿಡ್ದು ಬಸ್ಕಿ ಹೊಡೆದಾಗ ನಮ್ಮ ಮೂಲಾಧಾರ ಚಕ್ರ ಆಕ್ಟಿವೇಟ್ ಆಗುತ್ತೆ.
ಆಕ್ಟಿವೇಟ್ ಆಗಿ ಬ್ರೈನ್ಗೆ ನಮಗೆ ಎನರ್ಜಿನ ಕೊಡುತ್ತೆ. ಆಗ ಬ್ರೈನು ಶಾರ್ಪ್ ಆಗುತ್ತೆ. ಸೊ ಅದೇ ರೂಢಿಯನ್ನು ನಾವು ಗಣೇಶನ್ ದೇವಸ್ಥಾನಕ್ಕೆ ಹೋದಾಗ ಗಣೇಶನ್ ಮುಂದೆ ನೋಡಿ ಹೀಗೆ ಇಟ್ಕೊಂಡು ಬಸ್ಗೆ ಹೊಡಿತೀವಿ. ಗಣೇಶ ಆಜ್ಞಾ ಚಕ್ರಕ್ಕೆ ಅಧಿಪತಿ, ನಮ್ಮ ಬುದ್ಧಿಮತ್ತೆನ ಆಕ್ಟಿವೇಟ್ ಮಾಡ್ತಾನೆ. ಸೊ ಇದಕ್ಕೆಲ್ಲ ಸೈಂಟಿಫಿಕ್ ರೀಸನ್ ಇದೆ, ಬಟ್ ಯಾರಿಗೂ ಗೊತ್ತಿಲ್ಲ ಅಷ್ಟೇ. ಖಂಡಿತ ಅದ್ರ ಬಗ್ಗೆ ಕೂಡ ಮಾತನಾಡ್ತಾ ಹೋಗೋಣ ಮೇಡಮ್. ಇನ್ನು ಸುಪ್ರೀಂ ರೇ ಹೀಲಿಂಗ್ ಸೆಂಟರ್ಗೆ ಸಾಕಷ್ಟು ಜನ ಬಂದು ತಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೊಂಡು ಹೋಗಿದ್ದಾರೆ, ಶಾಶ್ವತವಾಗಿ ಪರಿಹರಿಸ್ಕೊಂಡಿದ್ದಾರೆ. ಮಾತ್ರೆಗಳಿಲ್ಲದೆ, ಟ್ರೀಟ್ಮೆಂಟ್ ಇಲ್ಲದೆ ಯಾವ ರೀತಿಯಾಗಿ ಅವರು ಗುಣಮುಖರಾದ್ರು, ಹೇಗಿತ್ತು ಅವ್ರ ಎಕ್ಸ್ಪೀರಿಯನ್ಸ್ ಅನ್ನೋದನ್ನ ಶೇರ್ ಮಾಡಿದ್ರೆ ಬನ್ನಿ ಕೇಳೋಣ. ಡೇ ಒನ್ನಿಂದ ಇವಾಗ ಆಲ್ರೆಡಿ ನಮಸ್ತೆ, ನಾನು ರೇಖಿಗೆ ಹೀಲಿಂಗ್ ಕ್ಲಾಸಸ್ಗೆ ಅಂತ ಜಾಯಿನ್ ಆದೆ. ಡೇ ಒನ್ನಿಂದನೇ ನಾನು ಚೇಂಜಸ್ನ ನೋಟಿಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ ದಟ್ ಯು ನೀಡ್ ಇಸ್ 2 factors, ದಟ್ ಈಸ್ ಬಿಲೀಫ್ ಆ್ಯಂಡ್ ಎಫರ್ಟ್ಸ್ ಇಸ್ ವಾಟ್ ಐ ಪರ್ಸ್ನಲಿ ಫೀಲ್. ಸೊ ಯಾವುದೇ ಕೆಲಸ ಮಾಡೋದಕ್ಕಾಗಲಿ ನಂಬಿಕೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಂಬಿಕೆ ಇಟ್ಟು ನಿಮ್ಮ ಶ್ರಮನ ನೀವು ಹಾಕಿದ್ರೆ ಅದಕ್ಕೆ 100% ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಅನ್ನೋ ಅಶ್ಯೂರೆನ್ಸ್ ನಾನು ಕೊಡ್ತಾ ಇದ್ದೀನಿ. ಡೇ ಒನ್ನಿಂದ ಇವಾಗ ಆಲ್ರೆಡಿ 5 days ಆಗಿದೆ. ನನ್ನಲ್ಲೇ ನಾನು ಎಷ್ಟೋ ಚೇಂಜಸ್ ನೋಟಿಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಡಿಗ್ರಿ 1 and 2 ಕೂಡ ಮ್ಯಾಮ್ ಗೈಡೆನ್ಸ್ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಮೈ ಹಾರ್ಟ್ ಫೆಲ್ಟ್ ಥ್ಯಾಂಕ್ಸ್ ಟು ಹರ್. ಶಿ ಹ್ಯಾಸ್ ಗಿವನ್ ಅಸ್ ಸೋ ಮಚ್ ಲವ್, ಕೇರ್ ಆ್ಯಂಡ್ ಆಲ್ ಪಾಸಿಬಲ್ ಥಿಂಗ್ಸ್ ದಟ್ ಶಿ ಕ್ಯಾನ್ ಗಿವ್ ಇಟ್ ಟು ಅಸ್. ಆ ಕಂಫರ್ಟ್ ಝೋನ್ ನಮ್ಗೆ ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ. Not all gurus will be like this, so we are blessed to have her. She is a big boon to us. Let us make best use out of her anta aniside. So I would like to thank her from my wholeheartedness. ದೀಕ್ಷೆ ಹೇಗಿತ್ತು? ದೀಕ್ಷೆ ತಗೊಳ್ಳೋ ಟೈಮಲ್ಲಿ ಅವರು ಡೂಸ್ ಆ್ಯಂಡ್ ಡೋಂಟ್ಸ್ ಎಲ್ಲ ನಮ್ಗೆ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಅವ್ರು ಕೊಡೋವಾಗಲೇ ನಾವು ಒಬ್ರಿಗೊಬ್ರು ಎಕ್ಸ್ಪೆರಿಮೆಂಟ್ ಮಾಡ್ಕೊಳ್ಳೋವಾಗ ಇಲ್ಲ ಮ್ಯಾಮಿಂದ ಎನರ್ಜಿ ರಿಸೀವ್ ಮಾಡೋವಾಗ ಯಾರ್ದೋ ಗಮನ ಎಲ್ಲೋ ಇರೋದು ಹೆಂಗೋ ಹೋಗ್ತಾ ಹೋಗ್ತಾ ವಿಲ್ ಸ್ಟಾರ್ಟ್ ಇನ್ವಾಲ್ವಿಂಗ್ ಇನ್ ಆರ್ ಸೆಲ್ಫ್. ನಮ್ಮ ಸೋಲ್ ಹೆಂಗೆ ಬಿಹೇವ್ ಮಾಡ್ತಾ ಇದೆ, ನಾವು ಹೆಂಗೆ ಫೀಲ್ ಮಾಡ್ತಾ ಇದ್ದೀವಿ ಅಂತ ಅನ್ನೋದೆಲ್ಲ ನಮಗೆ ಅರಿವಾಗಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ಇದು ಕೆಲವ್ರಿಗೆ ಬೇಗ ಎಕ್ಸ್ಪೀರಿಯನ್ಸ್ ಆಗ್ಬೋದು, ಕೆಲವ್ರಿಗೆ ಸ್ವಲ್ಪ ಟೈಮ್ ತೊಗೋಬೋದು. ಇಟ್ ವೇರೀಸ್ ಆನ್ ಇಂಡಿವಿಜುವಲ್. ಸೊ ಆದಷ್ಟು ನಿಮ್ಮ ಗಮನ ಇರಲಿ, ಶ್ರದ್ಧೆ ಇರಲಿ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ನಂಬಿಕೆ ಜೊತೆಗೆ ನಿಮ್ಮ ಎಫರ್ಟ್ಸ್ ಇದ್ದರೆ ಯು ವಿಲ್ ಸಿ ದ ಬೆಸ್ಟ್ ರಿಸಲ್ಟ್ಸ್ ಔಟ್ ಆಫ್ ಇಟ್. ನಾನು ಇಲ್ಲಿ ಟ್ರೀಟ್ಮೆಂಟ್ ಬಂದಾಗಿಂದ ಸುಪ್ರೀಂ ರೇ ಹೀಲಿಂಗ್ಗೆ ತುಂಬ ನಾನು ಡಿಪ್ರೆಷನ್ಗೆ ಹೋಗಿದ್ದೆ, ಅದೆಲ್ಲ ಇವಾಗ ಕಡಿಮೆ ಆಗಿದೆ. ಆಮೇಲೆ ವೆಯ್ಟು ಜಾಸ್ತಿ ಆಗಿತ್ತು, ಅದೆಲ್ಲ ಕಡಿಮೆ ಆಗಿದೆ. ಮತ್ತು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಎಲ್ಲ ಇತ್ತು, ಇವಾಗೆಲ್ಲ ಆಲ್ಮೋಸ್ಟ್ ಕಡಿಮೆ ಆಗಿದೆ. ಸೊ ಇಲ್ಲಿ ಬಂದಾಗಿಂದ ಮನಸ್ಸೆಲ್ಲ ಇದು ಕಾಮಾಗಿ ಅನಿಸ್ತಾ ಇದೆ. ಓಕೆ, ವೆಯ್ಟ್ ಎಷ್ಟಿತ್ತು ಮುಂಚೆ, ಈಗ ಎಷ್ಟಿದೆ? ಮುಂಚೆ ನಾನು 100 kg ಇದ್ದೆ. ಇಲ್ಲಿ ಬಂದಾದಮೇಲೆ ಟ್ರೀಟ್ಮೆಂಟ್ ತೊಗೊಂಡಾಗಿದ್ದಾನು 5 kg ರೆಡ್ಯೂಸ್ ಆಗಿದ್ದೀನಿ. ಎಷ್ಟು ಡೇಸ್ ಟ್ರೀಟ್ಮೆಂಟ್ ತೊಗೊಂಡ್ರಿ? ನಾನು 21 days ಟ್ರೀಟ್ಮೆಂಟ್ ತೊಗೊಂಡೆ. 21 days ಟ್ರೀಟ್ಮೆಂಟ್ ತೊಗೊಂಡಾದ್ಮೇಲೆ ಇವಾಗ ಎಷ್ಟು ಬೆಟರ್ ಅನ್ನಿಸ್ತಾ ಇದೆ. ಓಕೆ, ವಿತೌಟ್ ಡಯಟ್ ಆ್ಯಂಡ್ ಎಕ್ಸಸೈಸ್ ಅಲ್ಲ? ಹಾಂ ಹೌದು, ಬರೀ ರೇಖಿನಲ್ಲಿನೇ ವಿತೌಟ್ ಡಯಟ್ ಆ್ಯಂಡ್ ಎಕ್ಸಸೈಸ್ 5 kg ರೆಡ್ಯೂಸ್ ಆಗಿದ್ದೀನಿ. ವೆರಿ ಗುಡ್. ನಮಸ್ತೆ, ನನ್ನ ಹೆಸರು ಶ್ವೇತಾ ಅಂತ. ನಾನು ತ್ಯಾಗರಾಜ್ ನಗರದಿಂದ ಮಾತಾಡ್ತಾ ಇದ್ದೀನಿ. ನಾನು ನನ್ನ ಮಗನಿಗೆ ತೋರ್ಸಕ್ಕಂತ ಇಲ್ಲಿ ಬಂದಿರೋದು. ನನ್ನ ಮಗಗೆ ಇವಾಗ 8 years. ಅವನಿಗೆ ತುಂಬ ಕೋಪ ಇತ್ತು. ಆ ಕೋಪನ ಹೇಗೆ ಕಡಿಮೆ ಮಾಡೋದಂತ ಗೊತ್ತಾಗಿಲ್ಲ, ಭಯ ಇತ್ತು ಸ್ವಲ್ಪ. ಇವಾಗ ಬಂದು ಮ್ಯಾಮ್ನ ಕನ್ಸಲ್ಟ್ ಮಾಡಿದಾಗ ಅವ್ರು ನಂಗೆ ಸಜೆಸ್ಟ್ ಮಾಡಿದ್ರು ಇಲ್ಲಿ ಇದು ಮಾಡಿ ಅಂತ. ಇವಾಗ ನಾನು ಇಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ದೀನಿ. 5 sitting ಆಗಿದೆ. 5 sitting ಆದಮೇಲೆ ಅವನಿಗೆ ಇವಾಗ ಕೋಪ ಕಂಟ್ರೋಲ್ ಬಂದಿದೆ, ಚೆನ್ನಾಗಾಗಿದ್ದಾನೆ ಇವಾಗ. ಥ್ಯಾಂಕ್ ಯು. ನಮಸ್ತೆ, ನನ್ನ ಹೆಸರು ವೆಂಕಟ್. ನನ್ನ ಮಗನ ಹೆಸರು ಅಜಯ್ ತೇಜಸ್ ಅಂತ. ಅವನ ಹೆಸರು 10th standard ಓದ್ತಾ ಇದ್ದಾನೆ. ಅವನಿಗೆ ಕೋಪ, ಕಾನ್ಸಂಟ್ರೇಷನ್ ಪ್ರಾಬ್ಲಮ್ಮು ಮತ್ತು ಸ್ಟಡೀಸ್ನಲ್ಲಿ ವೀಕ್ ಇದ್ದ. ಸುಪ್ರೀಂ ರೇ ಹೀಲಿಂಗ್ ಸೆಂಟ್ರ್ ಡಾಕ್ಟರ್ ವಿಜಯಲಕ್ಷ್ಮಿ ಮೇಡಮ್ ಹತ್ರ ಬಂದಮೇಲೆ ಅವನಿಗೆ ಕೋಪ ಕಮ್ಮಿ ಆಗಿದೆ, ಸ್ಟಡೀಸ್ನಲ್ಲಿ ಚೆನ್ನಾಗಿ ಓದ್ಕೋತಾ ಇದ್ದಾನೆ, ಮತ್ತು ಕಾನ್ಸಂಟ್ರೇಷನ್ ಪ್ರಾಬ್ಲಮ್ ಇಂಪ್ರೂವ್ ಆಗಿದೆ ಅವನಿಗೆ. ಈಗ ಟೆಸ್ಟ್ನಲ್ಲಿ ಕೂಡ ಒಳ್ಳೊಳ್ಳೆ ಮಾರ್ಕ್ಸ್ ತೆಗಿತಾ ಇದ್ದಾನೆ, ಫಸ್ಟ್ ಕ್ಲಾಸ್ ಮಸ್ತ್ ತೆಗಿತಾ ಇದ್ದಾನೆ. ನನ್ನ ಹೆಸರು ವೆಂಕಟ್. ನನ್ನ ಮಗನ ಹೆಸರು ಕೇಳಿದ್ರಲ್ಲ, ಸುಪ್ರೀಂ ರೇ ಹೀಲಿಂಗ್ ಸೆಂಟರ್ಗೆ ಹೋಗಿ ಯಾವ್ಯಾವ ರೀತಿ ಕಾಯಿಲೆಗಳಿಗೆ ಯಾವ್ಯಾವ ರೀತಿ ಗುಣಮುಖರಾಗಿದ್ದಾರೆ ಅನ್ನೋದನ್ನ ಅವರೇ ತಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ಕೊಂಡಿದ್ದಾರೆ. ಇದೇ ರೀತಿ ನೀವು ಕೂಡ ಗುಣಮುಖರಾಗಬೇಕು, ನಮ್ಗೆ ಯಾವುದೇ ಟ್ರೀಟ್ಮೆಂಟ್ ಬೇಡ, ಶಸ್ತ್ರಚಿಕಿತ್ಸೆನೂ ಬೇಡ, ಔಷಧಿ ಏನೂ ಬೇಡ ಅಂತಂದ್ರೆ ಸುಪ್ರೀಂ ರೇ ಹೀಲಿಂಗ್ ಸೆಂಟರ್ಗೆ ಒಮ್ಮೆ ಖಂಡಿತ ಭೇಟಿ ಕೊಡಿ. ನಿಮ್ಮೆಲ್ಲ ಸಮಸ್ಯೆಗಳಿಗೆ ಖಂಡಿತ ಶಾಶ್ವತವಾಗಿ ಪರಿಹಾರವನ್ನ ಕೊಡ್ತಾರೆ. ಟಿವಿ ಸ್ಕ್ರೀನ್ ಮೇಲೆ ನಂಬರ್ ಇದೆ, ನಂಬರ್ನ ಈ ಕೂಡಲೇ ನೋಟ್ ಮಾಡಿಕೊಂಡು ಕಾಲ್ ಮಾಡಿ. ಯಾವಾಗ ಫ್ರೀ ಇರ್ತಾರೆ ಮೇಡಮ್, ನೇರವಾಗಿ ಅವ್ರನ್ನ ಭೇಟಿ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಮುಕ್ತವಾಗಿ ಹೇಳ್ಕೊಳ್ಳಿ. ಮೇಡಮ್, ಮಾತನಾಡ್ತಾ ಇದ್ವಿ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ, ಓದೋ ಆಸಕ್ತಿ ವಿಚಾರಕ್ಕೆ. ಮುಂದುವರಿಸಿ ಮೇಡಮ್. ಅದೇ ಬೇಸಿಕ್ ಆಗಿ ತಾಯಿ ಪ್ರೆಗ್ನೆನ್ಸಿನಲ್ಲಿ ಆದಷ್ಟು ಮೈಂಡನ್ನು ಕಾಮಾಗಿ ಇಟ್ಕೊಳ್ಬೇಕು. ಮತ್ತು ಒಳ್ಳೊಳ್ಳೆ ವಿಷಯಗಳನ್ನು ಓದೋದ್ರಿಂದ ಅದು ಬ್ರೈನ್ಗೆ ಒಳ್ಳೆ ಪುಷ್ಟಿ ಕೊಡುತ್ತೆ. ಇದರಿಂದ ಮಗು ಇಂಟೆಲಿಜೆಂಟ್ ಆಗಿ ಹುಟ್ಟುತ್ತೆ.
ಮತ್ತು ಮಕ್ಕಳು ಹುಟ್ಟಿದ ಮೇಲೆ ಅವಕ್ಕೆ ಎಮೋಷ್ನಲಿ ಕಂಫರ್ಟ್ ಆಗಿರೋ ಥರ ನೋಡ್ಕೊಳ್ಬೇಕು, ಹೆಚ್ಚು ಹೆಚ್ಚು ಪ್ರೀತಿ ಕೊಡಬೇಕು, ತುಂಬ ಭಯ ಇಡೋದು ಎಲ್ಲ ಮಾಡಬಾರ್ದು. ಆಮೇಲೆ ಒಂದು ಮಗುಗೆ ಇನ್ನೊಂದು ಕಂಪೇರ್ ಮಾಡೋದು ಇದೆಲ್ಲ ತುಂಬ ಕೆಟ್ಟದು. ಇದರಿಂದ ಏನಾಗ್ಬಿಡುತ್ತೆ, ಮಗುಗೆ ಆತ್ಮವಿಶ್ವಾಸ ಕಡಿಮೆ ಆಗಿಬಿಡತ್ತೆ. ಎಷ್ಟೋ ಮಕ್ಕಳಲ್ಲಿ ನಮ್ಮಲ್ಲಿ ಬರ್ತಾರಲ್ಲ ಟ್ರೀಟ್ಮೆಂಟಿಗೆ, ನೋಡಿದ್ರೆ ದ ರೂಟ್ ಕಾಸ್ ವಿಲ್ ಬಿ ಆಲ್ವೇಸ್ ಫಿಯರ್. ಒಂದಲ್ಲ ಒಂದು ಫಿಯರ್ ಇರುತ್ತೆ ಆ ಮಗುವಿನ ಮನಸ್ಸಿನೊಳಗಡೆ. ಹಾಗಾಗಿ ಅವರು ಓದೋದ್ರಲ್ಲಿ ಆಸಕ್ತಿನ ಕಳ್ಕೊಂಡು ಬಿಡ್ತಾರೆ. ಯಾವಾಗ ಭಯ, ಆಂಗ್ಸೈಟಿ ಇವೆಲ್ಲ ಇರುತ್ತೆ ಮಕ್ಕಳಲ್ಲಿ, ಅದು ಡಿಪ್ರೆಷನ್ಗೂ ಒಳಗಾಗೋ ಹಾಗೆ ಮಾಡುತ್ತೆ. ಇದರಿಂದನೂ ಓದೋದ್ರಲ್ಲಿ ಆಸಕ್ತಿ ಕಳ್ಕೊಳ್ತಾರೆ, ಬೇರೆ ವಿಷಯಗಳಲ್ಲೂ ಆಸಕ್ತಿ ಕಳ್ಕೊತಾರೆ. ಕೆಲವು ಮಕ್ಕಳು ಆಟದಲ್ಲಿ ಚೆನ್ನಾಗಿರ್ತಾರೆ, ಬಟ್ ಓದೋದ್ರಲ್ಲಿ ಚೆನ್ನಾಗಿರಲ್ಲ. ಯಾಕೆಂದರೆ ಅವರು ತಂದೆ ತಾಯಿ ಹೆಚ್ಚಿಗೆ ಒತ್ತಡ ಹಾಕ್ತಾ ಇರ್ತಾರೆ, ನೀನು ಫಸ್ಟ್ ರ್ಯಾಂಕೇ ಬರಬೇಕು ಅನ್ನೋ ಥರ ಒತ್ತಡ ಹಾಕ್ತಾರೆ. ಇದರಿಂದ ಮಗುಗೆ ಬೇಸರ ಆಗ್ತದೆ. ಅದಕ್ಕೆ ಎಷ್ಟು ಕೆಪಾಸಿಟಿ ಇದೆ ಅಷ್ಟು ಓದುತ್ತೆ ಅದು. ಅದನ್ನು ಮೀರಿ ನೀನು ಮಾಡೋ ಅಂದಾಗ ಅದಕ್ಕೆ ಓವರ್ ಪ್ರೆಷರ್ ಹಾಕ್ದಂಗಾಗಿ ಸ್ಟ್ರೆಸ್ಗೆ ಒಳಗಾಗುತ್ತೆ. ಇದರಿಂದ ಇರೋ ಒಂದು ಓದೋ ಆಸಕ್ತಿನೂ ಅದು ಕಳ್ಕೊಂಡು ಬಿಡುತ್ತೆ. ಸೊ ಅವ್ರಿಗೆ ಎನ್ಕರೇಜ್ ಮಾಡಿ ನೀನು ಇನ್ನೂ ಚೆನ್ನಾಗಿ ಓದಬಲ್ಲೆ, ಇನ್ನೂ ಚೆನ್ನಾಗಿ ಮಾರ್ಕ್ಸ್ ತೆಗಿಬಲ್ಲೆ, ಈ ಥರ ಮೋಟಿವೇಶನ್ ಮಾಡಿದಾಗ ಮಕ್ಕಳಿಗೆ ಹುರುಪು ಬರ್ತದೆ. ಆವಾಗ ಅವರು ಚೆನ್ನಾಗಿ ಓದಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಕೆಲವು ಮಕ್ಕಳು ಆ್ಯಾವ್ರೇಜ್ಗಿನ್ನ ಕಡಿಮೆ ಇರ್ತಾರೆ. ಅಂಥ ಮಕ್ಕಳಿಗೆ ಹಿಂಸೆ ಮಾಡೋ ಬದಲು ರೇಖಿ ಕಲಿಸ್ಬಿಡೋದು. ಚಿಕ್ಕ ಮಕ್ಕಳಾದರೆ ತಾಯಿಂದರೆ ರೇಖಿ ಕಲ್ತ್ಕೊಂಡು ಮಕ್ಕಳಿಗೆ ಹಣೆ ಹೀಲ್ ಮಾಡಬೇಕು, ಹಣೆ ಮತ್ತು ತಲೆ ಹೀಲ್ ಮಾಡಬೇಕು. ಆವಾಗ ಅವಕ್ಕೆ IQ ಚೆನ್ನಾಗಾಗುತ್ತೆ, ಕಾನ್ಸಂಟ್ರೇಷನ್ ಎಲ್ಲ ಚೆನ್ನಾಗಾಗುತ್ತೆ, ಫೋಕಸಿಂಗ್ ಎಲ್ಲ ಬರುತ್ತೆ, ಮತ್ತು ಗ್ರಾಸ್ಪಿಂಗ್ ಪವರ್, ಗ್ರಹಣ ಶಕ್ತಿ ಚೆನ್ನಾಗಿ ಆಗುತ್ತೆ. ಸೊ ನಮ್ಮಲ್ಲಿ ಫೇಲ್ ಆಗೋ ಹುಡುಗರೆಲ್ಲ ರೇಖಿ ಕಲ್ತ ಮೇಲೆ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದಾರೆ. ಸೊ ರೇಖಿ ಹೆಲ್ಪ್ ಮಾಡುತ್ತೆ, ಬ್ರೈನು ಶಾರ್ಪ್ ಆಗಲಿಕ್ಕೆ, IQ ಎಲ್ಲ ಚೆನ್ನಾಗಿ ಡೆವಲಪ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಆಮೇಲೆ ಕೆಲವು ಮಕ್ಕಳಿಗೆ ಸಿಟ್ಟು ಅನ್ನೋದು ಇರುತ್ತೆ. ಅದು ತಂದೆ ತಾಯಿಗಳು ನೋಡ್ಕೊಳ್ಳೋ ಇದರಲ್ಲಿ ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ಮನೆಯಲ್ಲಿ ಹೆಲ್ದಿ ವಾತಾವರಣ ಇಲ್ಲದೆ ಇರ್ಬೋದು. ಮತ್ತು ಕೆಲವೊಂದು ಮಕ್ಕಳಿಗೆ ಹಿಂದಿನ ಜನ್ಮದಿಂದ ಕೆಲವೊಂದು ಪ್ರಾಬ್ಲಮ್ಸ್ ಬಂದಿರುತ್ತೆ, ಈ ಜನ್ಮಕ್ಕೆ ಕ್ಯಾರಿ ಫಾರ್ವರ್ಡ್ ಆಗಿರುತ್ತೆ. ಇದರಿಂದನೂ ತಂದೆ ತಾಯಿ ಚೆನ್ನಾಗಿ ನೋಡಿಕೊಂಡ್ರು ಮಕ್ಕಳು ಸುಮ್ಮನೆ ಕೋಪ ಮಾಡ್ಕೊಳ್ಳೋದು, ಹಠ ಮಾಡೋದು, ಸಾಮಾನುಗಳು ಎತ್ತು ಬಿಸಾಕೋದು, ಓದು ಅಂದರೆ ಪುಸ್ತಕ ಎತ್ತು ಬಿಸಾಕೋದು, ನಾನು ಓದೋದಿಲ್ಲ ಅನ್ನೋದು, ಸ್ಕೂಲ್ಗೆ ಹೋಗಲ್ಲ ಅನ್ನೋದು, ಈ ರೀತಿ ಎಲ್ಲ ಅಬ್ನಾರ್ಮಲ್ ಬಿಹೇವಿಯರು ಕಂಡು ಬರುತ್ತೆ ಕೆಲವೊಂದು ಮಕ್ಕಳಲ್ಲಿ. ಸೊ ಇವ್ರುಗಳಿಗೆಲ್ಲ ಆ್ಯಕ್ಚುಲಿ ನಾವು ಟೀಟಾ ಹೀಲಿಂಗ್ ಅಂತ ಮಾಡ್ತೀವಿ. ಟೀಟಾ ಹೀಲಿಂಗ್ ಮೂಲಕ ಅವ್ರ ಮನಸ್ಸಿಗೆ ಏನು ಆ್ಯಕ್ಚುಲಿ ತೊಂದರೆ ಆಗ್ತಾ ಇದೆ, ಏನಕ್ಕೆ ಮಗು ಆ ಥರ ಬಿಹೇವ್ ಮಾಡ್ತಾ ಇದೆ, ಇದನ್ನು ಕಂಡು ಹಿಡಿದು ನಾವು ಟ್ರೀಟ್ಮೆಂಟ್ ಕೊಡ್ತೇವೆ. ಹೆಚ್ಚಿನ ಮಕ್ಕಳು ಈ ಕೋಪ ಮಾಡುವಂಥ ಮಕ್ಕಳಿಗೆ ಅವ್ರಿಗೆ ಅಸಮಾಧಾನ, ಲೈಫಲ್ಲಿ ಅಸಮಾಧಾನ ಅನ್ನೋದು ಇರುತ್ತೆ. ಸೊ ಈ ಅಸಮಾಧಾನ ಯಾಕೆ ಹುಟ್ಕೊಂತು, ಎಲ್ಲಿಂದ ಬರ್ತಾ ಇದೆ ಇದು, ಅದನ್ನು ಕಂಡು ಹಿಡಿದು ನಾವು ಟ್ರೀಟ್ಮೆಂಟ್ ಕೊಡಬೇಕು. ತುಂಬ ಜನ ಕೌನ್ಸಿಲಿಂಗ್ ಮಾಡಿಸ್ತಾರೆ ಮಕ್ಕಳಿಗೆ, ಅದು ಉಪಯೋಗ ಆಗೋದಿಲ್ಲ. ಹೀಲಿಂಗೇ ಬೆಟರ್ ಕೌನ್ಸಿಲಿಂಗಿಗಿಂತ. ಹೀಲಿಂಗಲ್ಲಿ ಏನಾಗ್ತದೆ ಅಂದರೆ ಮಕ್ಕಳಿಗೆ ಏನಕ್ಕೆ ಅಸಹನೆ ಆಗ್ತಿದೆ, ಏನಕ್ಕೆ ಅವ್ರಿಗೆ ಜೀವನದಲ್ಲಿ ಸಂತೋಷ ಇಲ್ಲ, ಆ ಒಂದು ದುಃಖದ ಮೇಲೆ ಅದು ಪರಿಣಾಮ ಬೀರುತ್ತೆ. ಅಂದರೆ ಆ ದುಃಖನ ಸಂಪೂರ್ಣವಾಗಿ ಅವ್ರ ಮನಸ್ಸಿನಿಂದ ಹೊರಗಡೆ ತೆಗೆದು ಬಿಡುತ್ತೆ. ಆವಾಗ ಅವ್ರಿಗೆ ನಿಜವಾಗ್ಲೂ ಓದೋದಕ್ಕೆ ಆಸಕ್ತಿ ಬರೋದು ಇದೆಲ್ಲ ಆಗುತ್ತೆ. ಕೌನ್ಸಿಲಿಂಗಲ್ಲಿ ಏನಾಗುತ್ತೆ, ಮಕ್ಕಳು ಅಕ್ಸೆಪ್ಟ್ ಮಾಡ್ಕೊಳ್ಬೋದು, ಇಲ್ಲ ಅಂದರೂ ಇಲ್ಲ, ಫೇಲ್ ಆಗೋ ಚಾನ್ಸಸ್ಸು ಇರುತ್ತೆ. ಸೊ ಹಾಗಾಗಿ ರೇಖಿ ಹೀಲಿಂಗು ಮತ್ತು ಟೀಟಾ ಹೀಲಿಂಗ್ ಮೂಲಕ ಹಲವಾರು ಥರ ಮಕ್ಕಳ ಸಮಸ್ಯೆನ ವಾಸಿ ಮಾಡ್ಬೋದು. ಇದು ಬಹಳ ಸಿಂಪಲ್ ಆಗಿರುತ್ತೆ, ಮತ್ತು ಯಾವುದೇ ರೀತಿ ಸೈಡ್ ಎಫೆಕ್ಟ್ಸು ಇರೋದಿಲ್ಲ. ಮಕ್ಕಳಿಗೆ ಖುಷಿ ಆಗುತ್ತೆ ಟ್ರೀಟ್ಮೆಂಟ್ ತೊಗೊಳ್ಳೋದಕ್ಕೆ. ಬಹಳ ಸೂದಿಂಗ್ ಎನರ್ಜಿ ಪಾಸ್ ಆಗೋದ್ರಿಂದ ಮಕ್ಳಿಗೂ ಸ್ವಲ್ಪ ಎಂಜಾಯ್ಮೆಂಟ್ ಆಗೋದು, ಮನಸ್ಸಿಗೆ ರಿಲ್ಯಾಕ್ಸ್ ಆಗೋದು, ಅವರು ಖುಷಿಯಾಗಿ ಬರ್ತಾರೆ. ರೇಖಿ ಟ್ರೀಟ್ಮೆಂಟ್ ಒಂದ್ಸತಿ ಕೊಡಿಸ್ಬಿಟ್ರೆ ನೀವು ಹೇಳೋದೇ ಬೇಡ, ಅವರೇ ಓಡ್ ಬರ್ತಾರೆ ರೇಖಿ ಟ್ರೀಟ್ಮೆಂಟ್ ಅಂದರೆ. ಈ ರೀತಿಯೆಲ್ಲ ಅನುಕೂಲಗಳಿದೆ. ಇನ್ನೊಂದು ಏನಪ್ಪ ಅಂದರೆ ಈ ಕಂಪ್ಯಾರಿಸನ್, ಬೇರೆ ಮಕ್ಕಳಿಗೆ ಕಂಪ್ಯಾರಿಸನ್ ಮಾಡೋದು. ನೀನು ದಡ್ಡ, ಏನಕ್ಕೂ ಯೂಸ್ ಇಲ್ಲ, ಅವ್ರು ನೋಡು ಎಷ್ಟು ಚೆನ್ನಾಗಿ ಮಾರ್ಕ್ಸ್ ತೆಗಿತಾರೆ, ಈ ಥರ ಎಲ್ಲ ಮಾತಾಡಿದಾಗ ಏನಾಗ್ಬಿಡುತ್ತೆ, ಮಗು ಮನ್ಸಲ್ಲಿ ಹೋಗಿ ಒಂದು ವಿಷಯ ಕೂತ್ಬಿಡು, ಓ ನಾನು ಯಾವುದಕ್ಕೂ ಯೂಸ್ ಇಲ್ಲ, ಆಯ್ತಾ. ದೊಡ್ಡವರಾದ್ಮೇಲೆ ಅವರು ಬಹಳ ಡಿಪ್ರೆಷನ್ಗೆ ಒಳಗಾಗಿರ್ತಾರೆ. ಏನಕ್ಕೆ ಅಂತ ನಾವು ಕೆದಕಿ ನೋಡಿದಾಗ ಚಿಕ್ಕ ವಯಸ್ಸಿನಲ್ಲಿ ಈ ಥರ ನೀನು ಯಾವುದಕ್ಕೂ ಯೂಸ್ ಇಲ್ಲ ಅನ್ನೋ ಮಾತು ಹೇಳ್ಬಿಟ್ಟಿರ್ತಾರೆ ದೊಡ್ಡವರು. ಅದು ಹೋಗಿ ಮನಸ್ಸಿನಲ್ಲಿ ಕೂತ್ಕೊಂಡ್ಬಿಡುತ್ತೆ ಮಗು ಮನಸ್ಸಿನಲ್ಲಿ. ಅದರಿಂದಾಗಿ ಅವ್ರಿಗೆ ದೊಡ್ಡವರಾದಾಗ ಡಿಪ್ರೆಷನ್ ಡೆವಲಪ್ ಆಗುತ್ತೆ. ಕೆಲವರಿಗೆ ಚಿಕ್ಕ ವಯಸ್ಸಿನಲ್ಲೇ ಡಿಪ್ರೆಷನ್ ಡೆವಲಪ್ ಆಗುತ್ತೆ. ಮತ್ತು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಂದರೆ ತನ್ನ ಬಗ್ಗೆ ತನಗೆ ವಿಶ್ವಾಸ ಇಲ್ಲದೆ ಹೋಗೋದು, ನಾನು ಯಾವುದಕ್ಕೂ ಯೂಸ್ ಇಲ್ಲ.
ಸೊ ಇದರಿಂದ ಏನಾಗುತ್ತೆ, ಮಗುಗೆ ಭಯ ಅನ್ನೋದು ಕ್ರಿಯೇಟ್ ಆಗುತ್ತೆ. ಯಾವುದಕ್ಕೆ ಆಗಲಿ ಮುಂದೆ ನುಗ್ಗಿ ಹೋಗೋದು, ಸ್ಪೋರ್ಟ್ಸ್ ಇರ್ಬೋದು, ಒಂದು ಸ್ಟೇಜಲ್ಲಿ ಮಾತಾಡೋದಿರ್ಬೋದು, ಅಥವಾ ಜನಗಳ ಜೊತೆ ಬೆರೆಯೋದಿರ್ಬೋದು, ಇದು ವಿಷಯಗಳಲ್ಲೆಲ್ಲ ಭಯ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನು ಎಲ್ಲಿ ತಪ್ಪು ಮಾಡಿಬಿಡ್ತೀನೇನೋ, ನಾನು ಯಾವುದಕ್ಕೂ ಯೂಸ್ ಇಲ್ಲ, ಈ ರೀತಿಯ ಥಾಟ್ಗಳು ಅವ್ರಿಗೆ ಯಾವುದೇ ರೀತಿ ಒಂದು ಮುಂದುವರಿಲಿಕ್ಕೆ ಜೀವನದಲ್ಲಿ ಅಡೆತಡೆ ಆಗುತ್ತೆ ಅಂತ ಹೇಳ್ಬೋದು. ಸೊ ಕೆಲವೊಂದು ಮಕ್ಕಳಿಗೆ ಇನ್ಫೀರಿಯರಿಟಿ ಕಾಂಪ್ಲೆಕ್ಸ್ ಇಂದ ಏನಾಗ್ಬಿಡುತ್ತೆ, ಓದ್ತಾರೆ ಪಾಪ ಕಷ್ಟಪಟ್ಟು ಅಪ್ಪ ಅಮ್ಮನ ಬಲವಂತಕ್ಕೆ ಓದ್ತಾರೆ, ಆದ್ರೆ ನೆನಪಿನಲ್ಲಿ ಉಳಿಯಲ್ಲ. ಚೆನ್ನಾಗಿ ಬಾಯ್ಹಾರ್ಟ್ ಮಾಡ್ಕೊಂಡಿರ್ತಾರೆ, ಎಕ್ಸಾಮ್ ಪೇಪರ್ ನೋಡಿದ ತಕ್ಷಣ ಭಯ ಸ್ಟಾರ್ಟ್ ಆಗುತ್ತೆ, ಏನು ಬರೀಲಿಕ್ಕೆ ಆಗೋದಿಲ್ಲ. ಹೌದು, ಆಂಗ್ಸೈಟಿ ಪ್ರಾಬ್ಲಮ್. ಸೊ ಹೀಗೆ ಯಾವುದೇ ರೀತಿ ನೀವು ಯಾವುದೇ ಸಮಸ್ಯೆಯನ್ನು ನಾವು ನೋಡಿದ್ರೂ ಅದು ರೂಟ್ ಕಾಸು ನಮ್ಮ ಮೈಂಡಲ್ಲೇ ಇರ್ತದೆ ಹೆಚ್ಚಿನ ತೊಂದರೆಗಳಿಗೆ. ಸೊ ಹಾಗಾಗಿ ಮಕ್ಕಳನ್ನ ಬಹಳ ಕಂಫರ್ಟಬಲ್ ಆಗಿ ಬೆಳೆಸ್ಬೇಕಾಗತ್ತೆ. ಮತ್ತೆ ತಂದೆ ತಾಯಿಗಳು ಜೊತೆಲಿದ್ದು ಮಗುಗೆ ಧೈರ್ಯವನ್ನು ಕೊಡಬೇಕು. ಎಕ್ಸಾಮ್ ಟೈಮಲ್ಲೆಲ್ಲ ನೀನು ಆರಾಮಾಗಿ ಬರಿ, ನಿಂಗೆ ಕೈಲಿ ಎಷ್ಟಾಗುತ್ತೆ ಅಷ್ಟು ಬರಿ, ಈ ರೀತಿ ಹೇಳಿದಾಗ ಮಗು ಇನ್ನೂ ಚೆನ್ನಾಗೇ ಬರೆಯುತ್ತೆ ಧೈರ್ಯ ಕೊಟ್ಟಾಗ. ಆಯಿತಾ? ಅದ್ರ ಬದಲು ಸ್ಟ್ರೆಸ್ ಹಾಕ್ತಾರೆ ತುಂಬ ಜನ. ಚೆನ್ನಾಗಿ ಓದು, ಆಟ ಆಡೋದಕ್ಕೆ ಬಿಡೋದಿಲ್ಲ, ಒಂದು ಟಿ ವಿ ನೋಡ್ಲಿಕ್ಕೆ ಬಿಡೋದಿಲ್ಲ, ಟಿ ವಿ ನೋಡಿಬಿಟ್ರೆ ಮಕ್ಳು ಹಾಳಾಗ್ಬಿಡ್ತಾರೆ. ಆ ಥರ ಏನಿಲ್ಲ, ಅವ್ರಿಗೆ ಮಕ್ಕಳು ನೋಡೋವಂಥ ವಿಷಯಗಳೇನಿದೆ ಅದನ್ನು ಮಾತ್ರ ನೋಡಲಿಕ್ಕೆ ಬಿಡಿ. ಒಂದು ಅರ್ಧ ಗಂಟೆ. ನಾವೆಲ್ಲ ಚಿಕ್ಕವರಿದ್ದಾಗ ಡಿಸ್ನಿ ವರ್ಲ್ಡ್ ಕಾಮಿಕ್ಸ್ ಎಲ್ಲ ಬರೋದು ಟಿ ವಿಲಿ ನೋಡ್ತಾ ಇದ್ವಿ, ಹಾಫ್ ಅನ್ ಅವರ್ ನೋಡ್ತಾ ಇದ್ವಿ ಅಷ್ಟೇ, ಮಿಕ್ಕಿ ಟೈಮಲ್ಲಿ ಓದ್ತಾ ಇದ್ವಿ. ಸೊ ಇದರಿಂದ ಏನಾಗುತ್ತೆ, ಮಕ್ಳಿಗೂ ಸ್ಟ್ರೆಸ್ ಬಸ್ಟ್ ಅಂತ ಆಗುತ್ತೆ. ಯಾವಾಗಲೂ ಓದ್ತಾ ಇರೋ ಅಂತಂದ್ರೆ ಅವ್ರಿಗೆ ಸ್ಟ್ರೈನ್ ಆಗುತ್ತೆ. ಈ ಸ್ಟ್ರೈನಿಂದಾಗಿ ತಲೆನೋವು ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ತುಂಬ ಜನ ಮಕ್ಕಳು ಓದಕ್ಕೆ ಕೂತ್ಕೋತಾರೆ, ದೊಡ್ಡವ್ರ ಕಂಪ್ಲೇಂಟ್, ಓದಕ್ಕೆ ಕೂತಾಗೆಲ್ಲ ಅವನಿಗೆ ತಲೆನೋವು, ಅವನೇನು ಆಕ್ಟಿಂಗ್ ಮಾಡ್ತಾ ಇದ್ದಾನೋ ಏನೋ, ತಲೆನೋವು ಅಂತಾನೆ, ಟೆನ್ಷನ್ ಅಂತಾನೆ ಅಂತೆಲ್ಲ ಹೇಳ್ತಾರೆ. ಸೊ ಈ ತಲೆನೋವು ಟೆನ್ಷನ್ ಬರೋದೇನೆ ಅವ್ರಿಗೆ ಸ್ಟ್ರೆಸ್ ಬರ್ಸ್ಟ್ಗಳು ಇಲ್ಲದೆ ಇದ್ದಾಗ. ಕೆಲವು ಮನೆಯಲ್ಲಿ ಹೆಂಗೆ ಅಂದರೆ ಅವ್ನು ಬೆಳಗ್ಗೆನೂ ಓದ್ತಾ ಇರಬೇಕು, ಸ್ಕೂಲ್ಗೆ ಹೋಗ್ಬೇಕು, ಸ್ಕೂಲ್ಗೆ ಹೋಗಿ ಅಲ್ಲಿ ಓದ್ತಾನೆ, ಅಲ್ಲಿ ಆದಮೇಲೆ ಟ್ಯೂಷನ್ಗೆ ಓಡಬೇಕು, ಟ್ಯೂಷನಲ್ಲಿ ಓದ್ತಾನೆ, ಮನೆಗೆ ಬಂದಮೇಲೆ ಹೋಮ್ವರ್ಕ್, ಬರೀ ಓದ್ತಾನೆ ಇರ್ತಾರೆ ಮಕ್ಕಳು ಅಷ್ಟೇ, ಬೇರೆ ಏನು ಆ್ಯಕ್ಟಿವಿಟೀಸೇ ಇರಲ್ಲ. ಆ ಥರ ಆಗ್ಬಿಟ್ಟಾಗ ಏನಾಗುತ್ತೆ, ಬ್ರೈನ್ಗೆ ಸ್ಟ್ರೆಸ್ ಆಗಿಬಿಡುತ್ತೆ, ಓವರ್ ಸ್ಟ್ರೆಸ್. ಇದರಿಂದ ಏನಾಗುತ್ತೆ, ಓವರ್ ಎ ಪೀರಿಯಡ್ ಮಗುಗೆ ಬ್ರೈನ್ ಮೇಲೆ ಭಾರಿ ಎಫೆಕ್ಟ್ ಆಗುತ್ತೆ, ನರ್ವ್ ಸಿಸ್ಟಮ್ ಎಲ್ಲ ತುಂಬ ಎಫೆಕ್ಟ್ ಆಗಿಬಿಡುತ್ತೆ, ಮರುವು ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಇದನ್ನೆಲ್ಲ ಹಿರಿಯರು ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ನಮ್ಮ ಮಗಗೆ ತುಂಬ ಮರುವು, ಏನಕ್ಕೆ ಮರುವು ಬಂತ ಅರ್ಥ ಮಾಡ್ಕೊಳ್ಬೇಕು. ಓವರ್ ಆಗಿ ಈ ಥರ ಸ್ಟ್ರೆಸ್ ಹಾಕಿ ಬ್ರೈನ್ ಸೆಲ್ಸ್ ಎಲ್ಲ ಹಾಳಾದಾಗ ನ್ಯಾಚುರಲ್ ಆಗಿ ಮರುವು ಅನ್ನೋದು ಸ್ಟಾರ್ಟ್ ಆಗುತ್ತೆ. ಸೊ ಈ ಥರ ಎಲ್ಲ ಅಫೆಕ್ಟ್ ಆಗಿದ್ರೂ ಸಹ ರೇಖಿ ಟ್ರೀಟ್ಮೆಂಟ್ನಲ್ಲಿ ಮಕ್ಕಳಿಗೆ ಮತ್ತೆ ನೆನಪಿನ ಶಕ್ತಿ ಬರೋ ಹಾಗೆ ನಾವು ಮಾಡ್ಬೋದು. ಅಂಥ ಒಂದು ಅದ್ಭುತವಾದ ಶಕ್ತಿ ಈ ರೇಖಿ ಶಕ್ತಿ. ಆಮೇಲೆ ತುಂಬ ಜನ ಮಕ್ಕಳಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಏನು ಇರೋದಿಲ್ಲ, ಅಂಥ ಮಕ್ಕಳಿಗೆ ನಾವು ಸೋಲಾರ್ ಪ್ಲೆಕ್ಸಸ್ನ ಹೀಲ್ ಮಾಡ್ತೀವಿ. ಸೋಲಾರ್ ಪ್ಲೆಕ್ಸಸ್ ಅಂದರೆ ಮಣಿಪುರ ಚಕ್ರ. ಇದು ನಮಗೆ ಕಾನ್ಫಿಡೆನ್ಸ್ನ ಕೊಡುತ್ತೆ, ನನ್ನ ಮೇಲೆ ನನಗೆ ನಂಬಿಕೆ ಅನ್ನೋದು ಬರೋ ಹಾಗೆ ಮಾಡುತ್ತೆ. ಇದರಿಂದ ಮಕ್ಕಳು ಹೆದರಿಕೆ ಇಲ್ದೇ ಎಕ್ಸಾಮ್ನಲ್ಲಿ ಚೆನ್ನಾಗಿ ಆನ್ಸರ್ ಮಾಡ್ಬೋದು. ಕೆಲವು ಮಕ್ಕಳಿಗೆ ಮೂಲಾಧಾರದಲ್ಲಿ ಭಯ ಇರುತ್ತೆ, ಎಸ್ಪೆಷಲಿ ತಂದೆ ಭಯ. ಸೊ ಅಂಥ ಮಕ್ಕಳು ಬೆಡ್ ವೆಟ್ಟಿಂಗ್ ಎಲ್ಲ ಮಾಡ್ಕೋತಾರೆ, ಅಷ್ಟು ಭಯ ಇರುತ್ತೆ. ಸೊ ಇಂಥ ಮಕ್ಕಳಿಗೆಲ್ಲ ನಾವು ಮೂಲಾಧಾರವನ್ನು ಹೀಲ್ ಮಾಡ್ತೀವಿ ರೇಖಿ ಮೂಲಕ. ಕೆಲವೊಮ್ಮೆ ಭಯ ತುಂಬ ವಿಪರೀತವಾಗಿ ಇದ್ದಾಗ ನಾವು ಸೈಕಿಕ್ ಸರ್ಜರಿ ಅಂತ ಹೇಳಿ ಮಾಡ್ತೀವಿ ಚಕ್ರಗಳಿಗೆ. ಮಾಡಿಬಿಟ್ಟು ಅಲ್ಲಿಂದ ಭಯ ರಿಮೂವ್ ಮಾಡಿದ ತಕ್ಷಣ ಮಗುಗೆ ಆರಾಮಾಗಿ ಫೀಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ಸುಲಲಿತವಾಗಿ ಪಾಠ ಪುಸ್ತಕ ಎಲ್ಲ ಚೆನ್ನಾಗಿ ಓದಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಮುಖ್ಯವಾಗಿ ಏನಪ್ಪ ಅಂದ್ರೆ ಭಯ ಇರಬಾರ್ದು ಮಕ್ಕಳಿಗೆ, ಆನಂದ ಇರಬೇಕು ಓದೋದ್ರಲ್ಲಿ. ಬೈಕೊಂಡು ಓದೋ ಥರ ಇರಬಾರ್ದು ಮಕ್ಕಳು. ಏನು ಅಂದ್ರೆ ನಮಗೆ ನಾಲೆಜ್ ಬೇಕು, ಓದೋದೇನಕ್ಕೆ ನಾಲೆಜ್ಗೋಸ್ಕರ, ಆಯ್ತಾ? ಆ ವಿಷಯ ಯಾವಾಗ ಅರ್ಥ ಆಗೋದಿಲ್ಲ, ಆ ಮಗುಗೆ ಅರ್ಥ ಆಗೋಂಗೆ ತಂದೆ ತಾಯಿಗಳು ಗೊತ್ತಿದ್ರೆ ಅವ್ರು ಹೇಳಬೇಕು, ಇಲ್ಲ ಆ ಮಕ್ಕಳಿಗೆ ಗೈಡೆನ್ಸ್ ಕೊಡಬೇಕು, ಟೀಚರ್ನ ಕೇಳು ಅಂತ ಹೇಳಿ ಗೈಡೆನ್ಸ್ ಕೊಡಬೇಕು. ಸೊ ಅರ್ಥ ಮಾಡ್ಕೊಂಡು ಓದಿದಾಗ ನಮಗೆ ಲೈಫ್ ಲಾಂಗ್ ಮೆಮೊರಿ ಇರುತ್ತೆ, ಎಷ್ಟೇ ವರ್ಷ ಆದರೂ ಆ ಸಬ್ಜೆಕ್ಟನ್ನ ನಾವು ಮರೆಯೋದಿಲ್ಲ. ಅದೇ ನಾವು ಬಾಯ್ ಹಾರ್ಟ್ ಮಾಡೋದು, ಉರು ಹೊಡ್ಕೊಂಡು ಹೋಗೋದು ಅಥವಾ ಭಯದಿಂದ ಓದೋದು, ಇದೆಲ್ಲ ಮಾಡಿದಾಗ ನೆನಪಿನಲ್ಲಿ ಉಳಿಯೋದಕ್ಕೆ ಕಷ್ಟ ಆಗುತ್ತೆ. ಖಂಡಿತ ಖಂಡಿತ.
ಎಸ್ ಕೇಳಿದ್ರಲ್ಲ, ನೀವು ಕೂಡ ಸುಪ್ರೀಂ ರೇ ಹೀಲಿಂಗ್ ಸೆಂಟರ್ಗೆ ಹೋಗಿ ಯಾವುದೇ ಕಾಯಿಲೆ ಆದ್ರೂ ಪರವಾಗಿಲ್ಲ, ಜೊತೆಗೆ ಮಕ್ಕಳು ಓದಿಲ್ಲ ಅಂದ್ರೂ ಕರ್ಕೊಂಡು ಹೋಗಿ ಒಂದ್ಸಲ ಅಲ್ಲಿ ರೇಖಿ ಚಿಕಿತ್ಸೆನ ಪಡೆದುಕೊಂಡ್ರೆ ಖಂಡಿತ ನಿಮ್ಮ ಮಕ್ಕಳು ಕೂಡ ಬುದ್ಧಿವಂತರಾಗ್ತಾರೆ. ಮಕ್ಕಳ ಮೇಲೆ ನೀವು ಪ್ರೆಷರ್ ಹಾಕೋದು ಕೂಡ ಕಡಿಮೆ ಆಗುತ್ತೆ. ಅದಕ್ಕೆ ಏನ್ ಮಾಡಬೇಕು ಅಂದ್ರೆ ಟಿವಿ ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ನ ನೋಟ್ ಮಾಡ್ಕೊಂಡು ಕಾಲ್ ಮಾಡಿ ಯಾವಾಗ ಫ್ರೀ ಇರ್ತಾರೆ ಅನ್ನೋದನ್ನ ನೀವು ಹೋಗಿ ತಿಳ್ಕೊಳ್ಬಹುದು. ಮನೇಲಿ ಒಬ್ರು ಕಲ್ತ್ರೆ ಎಲ್ರಿಗೂ ಕೂಡ ಅದರಿಂದ ಉಪಯೋಗ ಅಂತೂ ಖಂಡಿತ ಆಗುತ್ತೆ. ಎಸ್ ಮೇಡಮ್, ಮಾತನಾಡೋಣ. ಮತ್ತೆ ಮತ್ತಷ್ಟು ಜನ ಮಾತನಾಡಿದ್ದಾರೆ, ಏನ್ ಹೇಳಿದ್ದಾರೆ ಕೇಳ್ಕೊಂಡು ಬರ್ತೀವಿ. ಎಸ್, ಸುಪ್ರೀಂ ರೇ ಹೀಲಿಂಗ್ ಸೆಂಟರ್ಗೆ ಮಾತನಾಡಿರೋರು, ಅವ್ರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಂಡಿರೋರು ಮತ್ತೊಂದಷ್ಟು ಜನ ಇದ್ದಾರೆ. ಏನ್ ಹೇಳಿದ್ರು ಕೇಳೋಣ. ಆರ್ಯಾದೇಶ್. ಹಲೋ ಪುಟ್ಟ, ನಿನ್ನ ಹೆಸರೇನು? ಆರ್ಯಾದೇಶ್. ಓಕೆ, ಇವತ್ತು ನಾವು ನಿಮಗೆ ಬೆನ್ ಮೇಲೆ ಹೀಲ್ ಮಾಡಿದ್ವಲ್ಲ, ಅದು ಹೇಗೆ ಅನ್ನಿಸ್ತು ನಿಮಗೆ? ರಿಲೀಸ್ ಆದಂಗೆ ಅನಿಸ್ತಾ? ಬಾಡಿ ಎಲ್ಲ ಲೈಟ್ ಅನಿಸುತ್ತಾ ಇವಾಗ? ಮನಸ್ಸಿಗೆ ಹೇಗೆ ಅನಿಸುತ್ತೆ? ಫ್ರೀ ಅನ್ಸುತ್ತೆ. ಖುಷಿ ಆಯ್ತಾ ನಿಮಗೆ ಟ್ರೀಟ್ಮೆಂಟ್? ಹಲೋ ಪುಟ್ಟ. ಹಲೋ ಸರ್, ನಮಸ್ಕಾರ. ನಮಸ್ಕಾರ ಸರ್. ಸರ್, ನಿಮ್ಮ ಹೆಸರು? ನನ್ನ ಹೆಸರು ವಿ.ಜಿ. ಚಂದ್ರಶೇಖರ್ ಅಂತ. ನೀವು ಎಲ್ಲಿಂದ ಬಂದಿದ್ದೀರಾ? ನಾವು ಮಲ್ಲೇಶ್ವರದಿಂದ ಬಂದಿದ್ದೀವಿ ಸರ್. ಓಕೆ ಸರ್, ನೀವು ನಿಮ್ಮ ಮಗಳಿಗೆ ಡಿಸ್ಟೆನ್ಸ್ ಹೀಲಿಂಗ್ ತಗೊಂಡಿದ್ರಿ? ಹೌದು. ಸೊ ನೀವು ಯಾವ ಕಾರಣಕ್ಕೋಸ್ಕರ ತಗೊಂಡಿದ್ರಿ? ಈಗ ನಿಮಗೆ ನಿಮ್ಮ ಮಗಳಿಗೆ ಯಾವ ರೀತಿ ಅನುಭವ ಆಗ್ತಾ ಇದೆ? ನಮ್ಮ ಮಗಳಿಗೆ ಎಕ್ಸಾಮ್ ಬರಿಬೇಕಾಗಿತ್ತು. ಅವಳು ಊರಿಗೆ ಹೋಗಿ ಬರಿಬೇಕಾಗಿತ್ತು. ಭಾಳ ಟೆನ್ಷನ್ ಡೆವಲಪ್ ಆಗೋಯ್ತು. ಹೋಗಿ ಅಲ್ಲಿ ಬರೆಯೋದು ಹೇಗೆ ಏನು ಅಂತ ಏಕ್ದಮ್ ಹೋಗೋ ಸ್ಥಿತಿನಲ್ಲೇ ಇಲ್ಲ. ಆ ಥರ ಪರಿಸ್ಥಿತಿ ಆಗೋಯ್ತು. ನಂಗೆ ಬರೆಯೋಕ್ಕಾಗಲ್ಲ, ನಾನು ಈ ಥರ ತುಂಬ ಟೆನ್ಷನ್ ಇದೆ, ಅಲ್ಲಿ ಹೋಗಿ ಕೂಡ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿಕೊಂಡು ಆವಾಗ ನಾನು ಮೇಡಮ್ಗೆ ಆನ್ಲೈನು ಹೀಲಿಂಗ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡೆ. ಅವರು ಅರ್ಧ ಗಂಟೆ ಡಿಸ್ಟೆನ್ಸ್ ಹೀಲಿಂಗ್ ಮಾಡಿದ್ರು. ಅದರಿಂದ ನಮ್ಮ ಮಗಳಿಗೆ ಫುಲ್ ಟೆನ್ಷನ್ ಹೊಟ್ಟೋಗಿ ಆ್ಯಂಗ್ಸೈಟಿ, ಎಮೋಷನ್, ಫಿಯರ್ ಏನೂ ಇಲ್ದಿರ ಕಂಪ್ಲೀಟ್ ಬಾಡಿ ರಿಲ್ಯಾಕ್ಸ್ ಆಗೋಗಿ, ಮೈಂಡ್ ರಿಲ್ಯಾಕ್ಸ್ ಆಗೋಗಿ, ಎಸ್ ಹೋಗೋಣ ನಡಿಯಪ್ಪ, ಹೋಗಿ ಎಕ್ಸಾಮ್ ಬರೆಯೋಣ ಅನ್ನೋ ಸ್ಥಿತಿ ವಿತಿನ್ ಹಾಫ್ ಆನ್ ಅವರು ಈ ರೇಖಿ ಹೀಲಿಂಗಿಂದ ಮೇಡಮ್ ಮಾಡಿಕೊಟ್ರು. ಹಂಗಾಗಿ ಅವಳು ಹೋಗಿ ಎಕ್ಸಾಮ್ ಬರೆದು ಬಂದಳು. ಥ್ಯಾಂಕ್ಸ್ ಟು ವಿಜಯಲಕ್ಷ್ಮಿ ಮೇಡಮ್. ಓಕೆ, ಥ್ಯಾಂಕ್ ಯು. ಎಕ್ಸಿಲೆಂಟ್. ಹಲೋ ಪ್ರಣವ್, ಹೌ ಆರ್ ಯು? ಐ ಆಮ್ ಫೈನ್, ಥ್ಯಾಂಕ್ ಯು. ಓಕೆ, ಈಗ ನಿಂದು ಫೈನಲ್ ಎಕ್ಸಾಮ್ ರಿಸಲ್ಟ್ ಬಂತಲ್ಲ? ಬಂದಿದೆ. ಈಗ ಎಷ್ಟು ಸ್ಕೋರ್ ಮಾಡಿದ್ಯಾ? 65% ಬಂದಿದೆ. ಓಕೆ, ಇದು ರೇಖಿ ಹೀಲಿಂಗ್ಗೆ ಮುಂಚೆ ನೀನು ಎಷ್ಟು ತೆಗಿತಾ ಇದ್ದೆ? ರೇಖಿ ಹೀಲಿಂಗಿಂತ ಮುಂಚೆ ಬಾರ್ಡರ್ ಲೈನಲ್ಲಿ ತೆಗಿತಿದ್ದೆ. ಅಂದರೆ ಜಸ್ಟ್ ಪಾಸು ಅಥವಾ ಒಂದ್ಸತಿ ಫೇಲ್, ಪ್ರಿಪ್ರೇಟರಿ ಫೇಲ್ ಆಗಿದ್ದೆ ಹೊರತು ಫೈನಲ್ ಎಕ್ಸಾಮಲ್ಲೆಲ್ಲ ಬಾರ್ಡರ್ ಲೈನಲ್ಲಿ ಇರ್ತಿದ್ದೆ. ಓಕೆ, ಸೊ ಈಗ ರೇಖಿ ಹೀಲಿಂಗ್ ಆದಮೇಲೆ ನಿಮಗೆ ಫೈನಲ್ ಎಕ್ಸಾಮಲ್ಲಿ ಫಸ್ಟ್ ಕ್ಲಾಸ್ ಮಾರ್ಕ್ಸ್ ಬಂದಿದೆ ಅಲ್ಲ? ಹೌದು. ಆರ್ ಯು ಹ್ಯಾಪಿ ವಿತ್ ಇಟ್? ಐ ಆಮ್ ರಿಯಲಿ ಹ್ಯಾಪಿ ವಿತ್ ಇಟ್. ರೇಖಿ ಹ್ಯಾಸ್ ಹೆಲ್ಪ್ ಟು ಯು ಅಂತ ಅನ್ಸುತ್ತಾ ನಿಮಗೆ? ಅನ್ಸುತ್ತೆ. ಡೆಫಿನೆಟ್ಲಿ ರೇಖಿ ಹ್ಯಾಸ್ ರಿಯಲಿ ಹೆಲ್ಪ್ ಮೀ ಇನ್ ಸ್ಕೋರಿಂಗ್ ಗುಡ್ ಮಾರ್ಕ್ಸ್. ಯಾ. ನನ್ನ ಹೆಸರು ಕೌಶಿಕ್ GM ಅಂತ. ನನಗೆ ಮುಂಚೆ ಎಕ್ಸಾಮ್ ಅಂದರೆ ಸ್ವಲ್ಪ ಭಯ ಆಗ್ತಿತ್ತು. ಒಂದೊಂದು ಕಡೆ ಓದಿದ್ರೂ ಸಹ ಆ್ಯಂಗ್ಸೈಟಿ ಪ್ರಾಬ್ಲಮಿಂದ ಬರೆಯೋಕ್ಕಾಗ್ತಿರ್ಲಿಲ್ಲ. ಆದರೆ ಇವಾಗ ನಾನು ಸುಪ್ರೀಂ ರೇ ಹೀಲಿಂಗ್ ಸೆಂಟರಲ್ಲಿ 10 ಸಿಟ್ಟಿಂಗ್ಸ್ ಆಗಿದೆ. ಅಲ್ಲಿಗೆ ಹೋಗಿ ಬಂದಮೇಲೆ ನನಗೆ ಎಕ್ಸಾಮ್ ಅಂದರೆ ಆ ಥರ ಭಯ ಏನು ಅನ್ನಿಸ್ತಿಲ್ಲ. ಎಲ್ಲ ಆರಾಮಾಗಿ ಬರೀತಿದ್ದೀನಿ. ಸ್ಟ್ರೆಸ್, ಆ್ಯಂಗ್ಸೈಟಿ ಎಲ್ಲ ಹೋಗಿದೆ. ಸೊ ಗುಡ್ ಮಾರ್ಕ್ಸ್ ಬರ್ತಿದೆ ಎಕ್ಸಾಮ್ಸಲ್ಲೆಲ್ಲ. ಸೊ ಅದರಿಂದ ನನಗೆ ತುಂಬ ಖುಷಿಯಾಗಿದೆ. ನನ್ನ ಹೆಸರು ಕೌಶಿಕ್. ಎಸ್, ನೋಡಿದ್ರಲ್ಲ, ಸುಪ್ರೀಂ ರೇ ಹೀಲಿಂಗ್ ಸೆಂಟರ್ಗೆ ಹೋಗಿ ಬಂದವರು ಅವರ ಅನುಭವವನ್ನು ಹಂಚ್ಕೊಂಡಿದ್ದಾರೆ. ಹೋಗಿ ಬಂದ ಮೇಲೆ ಏನೆಲ್ಲ ಬದಲಾವಣೆಗಳಾಯಿತು ಅಂತ ನೀವು ಒಮ್ಮೆ ಸುಪ್ರೀಂ ರೇ ಹೀಲಿಂಗ್ ಸೆಂಟರ್ಗೆ ಭೇಟಿ ಕೊಡಿ. ಟಿವಿ ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ನ ನೋಟ್ ಮಾಡ್ಕೊಳ್ಳಿ. ಎಸ್ ಮೇಡಮ್, ಇಷ್ಟೊತ್ತು ಕೂಡ ಕಾರ್ಯಕ್ರಮದಲ್ಲಿದ್ರಿ, ಸಾಕಷ್ಟು ವಿಚಾರವನ್ನು ತಿಳಿಸ್ಕೊಟ್ರಿ, ಧನ್ಯವಾದಗಳು. ಈ ಒಂದು ಅವಕಾಶ ಮಾಡಿಕೊಟ್ಟ ನ್ಯೂಸ್ ಚಾನಲ್ ಅವ್ರಿಗೆ ನನ್ನ ಧನ್ಯವಾದಗಳು. ಎಸ್, ಇದು ಇವತ್ತಿನ ಟಾಪಿಕ್. ನಾಳೆ ಮತ್ತೊಂದು ಟಾಪಿಕ್ ಜೊತೆಗೆ ಬರ್ತೀವಿ. ಟಿವಿ ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ನ ನೋಟ್ ಮಾಡ್ಕೊಳ್ಳೋದನ್ನ ಮಿಸ್ ಮಾಡಬೇಡಿ. ಯಾವುದೇ ಸಮಸ್ಯೆಗಳಿದ್ರು, ಮಾನಸಿಕವಾಗಿ ಆಗಿರಲಿ, ದೈಹಿಕವಾಗಿ ಆಗಿರಲಿ, ಒಮ್ಮೆ ಸುಪ್ರೀಂ ರೇ ಹೀಲಿಂಗ್ ಸೆಂಟರ್ಗೆ ಭೇಟಿ ಕೊಡಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ನೋಡ್ತಾ ಇರಿ ರಾಜ್ ನ್ಯೂಸ್, ಇದು ಕನ್ನಡಿಗರ ಧ್ವನಿ.